ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ನಾನು ಇಲ್ಲ ಅಂತ ಹೇಳಕ್ಕಾಗತ್ತಾ? ಗುಡ್, ಇದು ನನ್ ಮಣಿ ಅಂದ್ರೆ ಹೊಡೋಣವಾ? ಏನ್ ಈಗ? ಮತ್ತೆ ಅಯ್ಯೋ, ಅಜ್ಜಿ ನೋಡಿದ್ರೆ ನನ್ನನ್ನು ಯಾವಾಗ್ಲೂ ಬೈತಾನೆ ಇರ್ತಾರೆ, ನಿನ್ಗೆ ಶಾಸ್ತ್ರ ಸಂಪ್ರದಾಯ ಏನು ಗೊತ್ತಿಲ್ಲ ಅಂತ. ಇವತ್ತು ಹಬ್ಬದ ದಿನ ನಾನೇನಾದ್ರೂ ಸೀರೆ ಉಟ್ಕೊಳ್ದೆ ಹೋದ್ರೆ ಅದಕ್ಕೂ ಬೈಸ್ಕೊಳ್ತೀನಿ. ಅದು ಒಂಥರ ಒಳ್ಳೇದೆ. ಏನು ನಾನ್ ಬೈಸ್ಕೊಳ್ಳೋದಾ? ಅಲ್ಲ ಮಣಿ, ನೀನ್ ಸೀರೆ ಉಟ್ಕೊಳ್ಳೋದು ನನಗೂ ಅಷ್ಟೇ. ನೀನ್ ಸೀರೆ ಉಟ್ಕೊಂಡ್ರೇನೆ ಮುದ್ದಾಗಿ ಕಾಣಿಸೋದು. ಮಣಿ, ಸೀರೆ ಉಡ್ಸೋಕೆ ಏನಾದ್ರೂ ಹೆಲ್ಪ್ ಮಾಡ್ಲಾ? ಥ್ಯಾಂಕ್ ಯು ಸೋ ಮಚ್. ನಿಮ್ ಹೆಲ್ಪಿನ ಅವಶ್ಯಕತೆ ನನಗಿಲ್ಲ, ಹೊರಡಿ. ಅಲ್ಲ ಮಣಿ, ನಿಮ್ ನಿಮ್ಗೆ ಹೆಲ್ಪ್ ಮಾಡೋಣ ಅಂತ. ಹೊರಡಿ. ಇವೊಂದೊಳ್ಳೆ ಹಿಂಸೆ ಆಯ್ತಲ್ಲ ನನ್ಗೆ. ಏನ್ ಮಾಡ್ಲಿ? ಪ್ರಿಯಾ, ಇದೇನೆ ಯಾರನ್ನ ನೋಡೋದಕ್ಕೆ ಹೊರಗಡೆ ಹೋಗ್ಬೇಕು ಅಂತಿದ್ದೆ, ಈಗ ನೋಡಿದ್ರೆ ಹಿಂಗ್ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಿದ್ಯಾ? ಹೋಗ್ಬೇಕಿತ್ತು ಚಿಕ್ಕಿ, ಆದ್ರೆ ಏನ್ ಮಾಡ್ಲಿ, ನನ್ ಗಂಡ ಬಿಡ್ಲಿಲ್ಲ. ಅವಂದೇನಂತೆ ಕಿರಿಕಿರಿ? ನಮ್ಮ ಅದಕ್ಕೆ ಬೇಜಾರ್ ಮಾಡ್ಕೊಳ್ತಾರೆ ದೇವಸ್ಥಾನಕ್ಕೆ ಬಾ, ಅದಕ್ಕೆ ಬೇಜಾರ್ ಮಾಡ್ಕೊಳ್ತಾರೆ ದೇವಸ್ಥಾನಕ್ಕೆ ಬಾ ಅಂತ ಒಂದ್ 20 ಸತಿ ಹೇಳ್ದ. ಅವನಿಂದನೇ ನಮ್ ನೆಮ್ಮದಿ ಹಾಳಾಗ್ತಿರೋದು. ನಿಮ್ ಗಂಡನ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ 2 ಬಾರಿಸ್ಬೇಕು ಅನ್ಸುತ್ತೆ ಅವನ್ಗೆ. ಅಯ್ಯೋ ಲೇ, ಅವಳ ಮುಂದೆನೆ ಅವಳ ಗಂಡನ್ಗೆ 2 ಬಾರಿಸ್ಬೇಕು ಅಂತ ಹೇಳ್ತಿದ್ಯಲ್ಲೋ. ಮತ್ತಿನ್ನೇನು, ಆ ಸೇವಂತಿ ಏನೋ ದೇವಸ್ಥಾನದಲ್ಲೇ ಹಬ್ಬ ಮಾಡ್ಬೇಕು ಅಂತ ಹೇಳಿದ್ಲಂತೆ. ಇವರು ಏನು ಎತ್ತ ಅಂತ ವಿಚಾರಿಸ್ತಾರೆ, ಕೋಲೆ ಬಸ್ಸು ಅಂತಾರ ತಲೆ ಅಲ್ಲಾಡ್ಸಿದ್ದಾರೆ. ಏನ್ ಮಾಡೋದು, ಮನೆಯವ್ರಿಗೆಲ್ಲ ಮಂಕ್ ಬುದ್ಧಿ ಹೆಚ್ಚಿದಾಳ ಅವಳು. ಎಲ್ರಿಗಿಂತ ನಿನ್ ಗಂಡಂದೆ ಅತಿ ಆಗೋಯ್ತು ಕಣೆ. ಅವಳು ಹಾಕಿದ್ ಗೆರೆನ ದಾಟದೇ ಇಲ್ಲ ಅಂತ ಹೇಳ್ತಾನೆ. ಅದೇ ತಾನೆ ಇವಾಗ ಕುತ್ಕಿವರೆಗೂ ಬಂದಿರೋದು. ಅದಕ್ಕೆ ತಾನೇ ನಾನು ಬಾಯಿ ಮುಚ್ಕೊಂಡು ಸುಮ್ನೆ ಕೂತಿರೋ ಚಿಕ್ಕಿ. ಸುಮ್ನೆ ಬೈಕೊಳ್ಳೋದಷ್ಟೇ ನಮ್ ಪಾಲ್ಗೆ. ಇಷ್ಟ ಇಲ್ದೇ ಇದ್ರು ದೇವಸ್ಥಾನಕ್ಕೆ ಹೋಗ್ಲೇಬೇಕು, ಸಂಕ್ರಾಂತಿ ಹಬ್ಬ ಮಾಡ್ಲೇಬೇಕು. ಸಂಕ್ರಾಂತಿ ಬಂತು ರತ್ತೋ ರತ್ತೋ ಅಂತ ಹಾಡ್ ಬೇರೆ ಹೇಳ್ಬೇಕು. ಯಾವ ಸೀಮೆ ಸಂಕ್ರಾಂತಿನ ಏನೋ, ನಾವ್ ಯಾವತ್ತು ಆ ಸೇವಂತಿನ ಈ ಮನೆಯಿಂದ ಆಚೆ ಆಗ್ತೀವೋ ಅವತ್ತು ನಮ್ ಬಾಳಲ್ಲಿ ನಿಜವಾದ ಸಂಕ್ರಾಂತಿ. ಎಲ್ರು ರೆಡಿನಾ? ಹೋಗಣ್ವಾ? ಇದೇನೆ ಪೂಜಾ, ಇಷ್ಟ ಖುಷಿಯಾಗಿ ಇಷ್ಟ ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ? ಅದೇ ಮತ್ತೆ ಲೇ ಪೂಜಾ, ಖುಷಿಯಾಗಿರೋ ತರ ಕರ್ಣನ್ ಮುಂದೆ ನಾಟಕ ಮಾಡಿದ್ರೆ ಸಾಕು, ನಮ್ ಮುಂದೆ ಏನು ಬೇಕಿಲ್ಲ. ಚಿಕ್ಕಿ, ನಾನ್ ನಿಜವಾಗ್ಲೂ ಖುಷಿಯಾಗೇ ಇದ್ದೀನಿ. ಏನ್ ಹೇಳ್ತಾ ಇದ್ಯಾ? ಇವತ್ತೇ ನನ್ನ ಖುಷಿಗೆ ನೀನು ಮತ್ತೆ ಅತ್ತೆನೇ ಕಾರಣ. ಅತ್ತೆನಾ? ಹೌದು. ಆ ಸೇವಂತಿಗೆ ಮುಂದೆ ಬುದ್ಧಿ ಕಲ್ಸೋಕೆ ಮತ್ತೆ ಅವಳ ಜೀವನ ಹಾಳು ಮಾಡೋದಕ್ಕೆ ಅತ್ತೆ ಒಂದ್ ಸೂಪರ್ ಆಗಿರೋ ಐಡಿಯಾನ ಪ್ಲಾನ್ ಮಾಡಿದ್ದಾರೆ. ಪ್ಲಾನಾ? ಏನ್ ಪ್ಲಾನು? ಹೇಗಿದ್ದೆ ಪ್ಲಾನು? ಸೂಪರ್ ಕಣೆ. ಅತ್ತೆ ಹೀಗೆಲ್ಲ ಪ್ಲಾನ್ ಮಾಡ್ತಾರಂತ? ಅತ್ತೆ ಹೀಗೆಲ್ಲ ಪ್ಲಾನ್ ಮಾಡ್ತಾರ? ಒಟ್ನಲ್ಲಿ ಸೇವಂತಿ ತನ್ ತಲೆ ಮೇಲೆ ತಾನೇ ಮಣ್ಣು ಹಾಕೋಬೇಕು, ಹಾಗ್ ಮಾಡಕ್ ಹೋಗ್ತಾ ಇದೀವಿ. ಎಕ್ಸಾಕ್ಟ್ಲಿ. ಒಳ್ಳೇದಾಯ್ತು. ಇದ್ರಿಂದ ಅರ್ಜುನ್ ಸೇವಂತಿ ಕರ್ಣನ ಆಲೋಚನೆನ ಬೇರೆ ಕಡೆ ತಿರುಗಿಸ್ಬೋದು. ಅಜ್ಜಿನ ಬಿಟ್ಟು ಈ ಮನೆ ಮಹಿಳಾ ಸೈನ್ಯನೇ ಆ ಸೇವಂತಿ ವಿರುದ್ಧ ತಿರುಗಿ ಬಿದ್ದಿದೆ. ಇನ್ನೊಳ್ಳು ಉಳಿಯೋದು ಡೌಟ್. ನಮ್ ಶತ್ರು ಇವಾಗ ಒಂಟಿಯಾಗಿದ್ದಾಳೆ. ಸಮಯ ನೋಡಿ ಎಲ್ರೂ ಒಟ್ಟಿಗೆ ಚುಚ್ಚಿಬಿಡೋಣ. ಒಟ್ನಲ್ಲಿ ಸೇವಂತಿನ ಚುಚ್ಚೋದಿಕ್ಕೆ ನಾವೆಲ್ಲರೂ ಚಾಕು ಇಟ್ಕೊಂಡು ಕಾಯ್ತಾ ಇದೀವಿ ಅಂತ ಆಯ್ತು. ಹೌದು, ನಾವ್ ಹಿಡ್ದಿರೋ ಚಾಕುಗೆ ಬೆಣ್ಣೆ ಸವರಿರೋ ವಿಚಾರ ಆ ಸೇವಂತಿಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಾ ಇದೆ. ಆದ್ರೆ ಆ ಮಗು ವಿಚಾರ ಮಾತ್ರ ನನ್ನ ಪ್ರಾಣ ತಿಂತಾ ಇದೆ. ಆ ನರ್ಸ್ ಸಿಗೋವರೆಗೂ ನನಗೆ ಸಮಾಧಾನ ಇಲ್ಲ. ಪ್ರಿಯಾ, ಪೂಜಾ, ಎಲ್ರು ಇಲ್ಲೇನ್ ಮಾಡ್ತಿದ್ದೀರಾ? ಕರ್ಣ ಕಾರಲ್ಲಿ ಕಾಯ್ತಾ ಇದ್ದಾನೆ, ಬನ್ನಿ ಹೋಗೋಣ. ಆ ಸೇವಂತಿ 100 ಸತಿ ಫೋನ್ ಮಾಡಿರ್ತಾಳೆ, ಅದಕ್ಕೆ ಇವರು ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಹಾಗೆ ಆಗಿರುತ್ತೆ. ನಾವ್ ಈಗ್ಲೂ ಹೋಗ್ಲಿಲ್ಲ ಅಂದ್ರೆ ಅವನ ಹತ್ರ ಬೈಸ್ಕೋಬೇಕಾಗತ್ತೆ. ಯಾಕೆ ಬೇಕು, ಬನ್ನಿ.
ಪೂಜೆಗೆಲ್ಲ ರೆಡಿ ಆಯ್ತು. ನನ್ ಮುತ್ತ ಕಂದ ನೋಡು, ನೀನ್ ಆಗ್ಲೇ ಪೂಜೆಗೆಲ್ಲ ರೆಡಿ ಮಾಡಿದ್ಯಾ, ಆದ್ರೆ ಇವ್ರಿನ್ನೂ ಬಂದೇ ಇಲ್ವಲ್ಲ. ಅತ್ತೇವ್ರೆ, ಎಷ್ಟೇ ಪೇಂಟ್ ಬಳದ್ರು ಅವ್ರ ಬಣ್ಣ ಬದಲಾಗುತ್ತಾ? ಆದ್ರೂ ಇಷ್ಟೊತ್ ಬೇಕಾ ಬರೋದಕ್ಕೆ? ಅವಳಿದಲ್ಲ ಪ್ರಿಯ, ಅವಳಿಗಂತೂ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಪೂಜೆ ಮಾಡೋದು ಹಬ್ಬ ಮಾಡೋದು ಸ್ವಲ್ಪನೂ ಇಷ್ಟ ಆಗಲ್ಲ. ಹೊಟ್ಟೆ ಉರಿ ಅವಳಿಗೆ. ಅದಕ್ಕೆ ಬೇಕು ಅಂತ ಲೇಟ್ ಮಾಡಿರ್ತಾಳೆ. ಇಲ್ಲ ಅಜ್ಜಿ, ಅವಳಿಗೆ ಹಾಗೆಲ್ಲ ಮಾಡೋದಿಲ್ಲ. ಯಾಕೆ? ಅವಳು ಮಾಡಿದ್ನೆಲ್ಲ ಮರ್ತೋಗ್ಬಿಟ್ಟ? ಅಯ್ಯೋ, ಹಳೆದೆಲ್ಲ ಬಿಡಿ ಅಜ್ಜಿ. ಈಗ ಅವಳು ಆಡೋದ್ ನೋಡ್ತಿದ್ರೆ ಅವಳು ಬದಲಾಗ್ತಿದ್ದಾಳೆ ಅಂತ ಅನ್ಸುತ್ತೆ. ಚೆನ್ನಾಗಿ ಹೇಳಿದೆ ಕಣೆ, ಬದ್ಲಾಗೋ ಮೂತಿನ ಅವಳದು. ಸರಿಯಾಗಿ ಹೇಳಿದ್ರಿ ಅತ್ತೆ. ಹಾಗ ಅವಳು ಬದಲಾಗದೆ ಹೋಗಿದ್ದಿದ್ರೆ ನನ್ನ ಹುಡುಕೊಂಡು ಪಾರ್ವತಿಪುರಕ್ಕೆ ಯಾಕೆ ಬರ್ತಾ ಇದ್ಲು ಹೇಳಿ? ನನಗೂ ಅವಳಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ, ಆದ್ರೆ ಅದೆಲ್ಲ ನಿಜನೋ ನಾಟಕನೋ ಅರ್ಥ ಆಗ್ತಿಲ್ಲ. ಓ, ಬಂದ್ರಲ್ಲ, ಬನ್ನಿ 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 ಬನ್ನಿ. ಇಷ್ಟೊತ್ಕ ಬರೋದು? ಅಯ್ಯೋ ಇಲ್ಲ ಅಜ್ಜಿ, ಮಣಿ ಎಲ್ಲೋ ಹೋಗ್ತೀನಿ ಅಂತ ನಿಂತಿದ್ಲು. ಅವಳನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ನಾನು ಹೇಳಿಲ್ವಾ ಇವಳ್ದೆ ಏನೋ ಕಿತಾಪತಿ ಇರುತ್ತೆ ಅಂತ? ಏಯ್, ಹಬ್ಬದಿನ ಎಲ್ಲೇ ಅಲ್ಲಿಯೋಕ್ ಹೋಗ್ಬೇಕು ನೀನು? ಅಲ್ಲಿಯೋಕೇನಿಲ್ಲ ಅಜ್ಜಿ, ಕೋರ್ಟು ಕೇಸು ಅಂತ ಏನೋ ಹೇಳ್ತಿದ್ಲು. ಅಲ್ಲ ಕರ್ಣ, ಇವತ್ತು ಸಂಕ್ರಾಂತಿ ಹಬ್ಬ, ಇವತ್ತು ಯಾವ ಕೋರ್ಟ್ ಓಪನ್ ಇರುತ್ತೆ ಇವಳಿಗೋಸ್ಕರ? ಕೋರ್ಟ್ಗಲ್ಲ ದೊಡ್ಡಪ್ಪ, ಕೇಸ್ ವಿಷಯವಾಗಿ ಆಚೆ ಒಬ್ಬರನ್ನ ಮೀಟ್ ಮಾಡ್ಬೇಕಾಗಿತ್ತು. ಮನೇಲಿ ಮಿಕ್ಕಿದ ಟೈಮಲ್ಲಿ ಸುಮ್ನೆ ಬಿದ್ದಿರ್ತೀಯಲ್ಲ, ಅವಾಗ ಮಾಡ್ಕೊಳಕ್ ಆಗಲ್ವಾ? ಇವತ್ತೇ ಬೇಕಿತ್ತ ನಿನ್ಗೆಲ್ಲ? ಅಮ್ಮ, ಅದೆಷ್ಟು ಬೈತೆ ಬಿಡು, ಈಗೇನ್ ನಾವ್ ಬಂದಾಯ್ತಲ್ಲ ಬಿಡು. ಬಂದ್ರಿ ಎಲ್ಲ ಆದ್ಮೇಲೆ ಊಟಕ್ಕೆ ಬರೋ ಹಾಗೆ. ಪಾಪ ಸೇವಂತಿನ ಎಲ್ಲ ರೆಡಿ ಮಾಡಿದ್ಲು. ಅಲ್ಲ ಕಣೆ, ನೀವು ಈ ಮನೆ ಹೆಂಗಸರು ತಾನೆ, ನೀವು ಬಂದು ಅವಳ ಕೈ ಜೋಡಿಸ್ಬೇಕು ತಾನೆ? ಅಜ್ಜಿ ಹೋಗ್ಲಿ ಬಿಡಿ. ಅಲ್ಲ, ಅವ್ರು ಬಿಡಲ್ಲ ಬಿಡು. ನಮ್ಮನ್ನೆಲ್ಲ ಬಯೋದಕ್ಕೆ ಅವ್ರಿಗೊಂದು ಕಾರಣ ಸಿಕ್ತಲ್ಲ. ಆಹಾ, ಅತ್ತೆ ಆದವಳು ನೀನು ಮೊದ್ಲು ನೆಟ್ಟಿಗಿರ್ಬೇಕು.